ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಫ್ರೆಂಡ್ಸ್ ಏನಪ್ಪ ಅಂತಂದರೆ ಬೆಳಗಿನ ಜಾವ 4 ಗಂಟೆಯಿಂದ 9 ಗಂಟೆವರೆಗೂ ನನ್ನ ದಿನಚರಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಹಾಗೆ ಬಂದು ನಾನು ಎದ್ದು ಮುಖ ತೊಳ್ಕೊಂಡು ಫ್ರೆಂಡ್ಸ್ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು 4:15ಗೆ ಎದ್ದೆ. ಯಾಕೋ ಇವತ್ತು ಸೋಂಬೇರಿತನ ಆಗೋಯಿತು. 4 ಗಂಟೆಗೆ ಹೇಳ್ತಿದ್ದೆ, ಆದರೆ 4:15 ಆಗೋಯಿತು. ಎದ್ದ ತಕ್ಷಣ ಫಸ್ಟ್ ಮುಖ ಎಲ್ಲ ತೊಳ್ಕೊಬಂದ್ಬಿಟ್ಟು ಕಸ ಎಲ್ಲ ಗುಡಿಸೋಣ ಅಂತಂದ್ಬಿಟ್ಟು ಮನೆ ಒರೆಸ್ಬಿಡೋಣ ಅಂತ. ಹಾಗೆ ಫ್ರೆಂಡ್ಸ್, ಚಿಕ್ಕ ಹುಡುಗಿ ಥರ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಬಟ್ಟೆಗಳು ಮತ್ತು ಬುಕ್ಸ್ಗಳೆಲ್ಲ ಇಟ್ಟಿರ್ತಾಳೆ. ಅದನ್ನೆಲ್ಲ ನೀಟಾಗಿ ಎತ್ತಿ ಇಡೋಷ್ಟೊಳಗೆ ಸಾಕಾಗೋಗುತ್ತೆ ನನಗಂತೂ. ಅವಳದೇ ಒಂದು ದೊಡ್ಡ ತಲೆನೋವಾಗೋಗಿರುತ್ತೆ ನನಗೆ. ಮತ್ತು ಹಾಗೆ ಬಂದು ಮನೆ ಒರೆಸ್ಬೇಕಾದ್ರೆ ಗಂಜಲ ಅರಿಶಿನ ಹಾಕ್ಕೊಂಡು ಉಡಿಸ್ತೀನಿ ಫ್ರೆಂಡ್ಸ್. ಯಾವಾಗಲೂ ನೆಗೆಟಿವ್ ಏನಂದರೆ ತೆಗೆದೋಗಿ ಯಾವಾಗಲೂ ಮನೇಲಿ ಪಾಸಿಟಿವ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಮನೆ ಒರೆಸ್ಬೇಕಾದ್ರೆ ಅರಿಶಿನ ಗಂಜಲ ಎರಡೂ ಹಾಕಿ ಮನೆ ಒರೆಸ್ತೀನಿ ಡೈಲಿನೂ. ಯಾಕಂದರೆ ಆ ಥರ ಮನೆ ಒರೆಸೋದ್ರಿಂದ ಮನೇಲಿ ಯಾರೇ ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು, ಮನೆ ಮನಸ್ತಾಪಗಳಲ್ಲಿ ಯಾವಾಗಲೂ ದೋಷ ಅನ್ನೋದು ಇರಬಾರ್ದು. ಆ ದೋಷಗಳಿದ್ರೇ ಮನೇಲಿ ಯಾವಾಗಲೂ ಕಿರಿಕಾಗೋದು, ಗಂಡ ಹೆಂಡತಿ ಮಧ್ಯೆ ಜಗಳ ಆಡುವಂಥದ್ದು, ಮಕ್ಕಳ ಜೊತೆ ಕಿರಿಕಾಡುವಂಥದ್ದು, ಇಂಥ ಏನಾರು ಒಂದು ಆಗ್ತಾ ಇರುತ್ತೆ. ಅದೆಲ್ಲ ಏನೂ ಆಗೋಲ್ಲ. ಹಾಗಾಗಿ ಈ ಕೆಲಸ ಮಾಡಿ. ಮತ್ತು ಹಾಗೆ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ನಾನು ಅರಿಶಿನ ಗಂಜಲ ಹಾಕಿ ತಲೆಗೆ ಸ್ನಾನ ಮಾಡ್ತೀನಿ. ನೀವು ಹಾಗೆ ಯಾರಾದ್ರೂ ಮಾಡೋರಿದ್ರೆ ಮಾಡಿ ಫ್ರೆಂಡ್ಸ್. ಹಾಗೆ ಬಂದು ನಾವು ಉತ್ತರ ಫೇಸಲ್ಲಿ ಓಡಾಡ್ತಾ ಇದ್ವಿ. ಆದರೆ ನಾವು ಒಂದು ಕಡೆ ದೇವ್ರದ್ದು ಕೇಳಬೇಕಾದ್ರೆ ಉತ್ತರ ಬಾಗಿಲನ್ನ ಕ್ಲೋಸ್ ಮಾಡಿ ಪೂರ್ವದ ಬಾಗಿಲು ಓಡಾಡಿ ಅಂತ ಹೇಳಿದ್ರು. ಯಾಕಂದರೆ ನಮಗೆ 2 ಡೋರ್ ಇತ್ತು. ಹಾಗಾಗಿ ನಾವು ಇವಾಗ ಉತ್ತರ ಫೇಸ್ನ ಕ್ಲೋಸ್ ಮಾಡಿ ಸೂರ್ಯನ ಫೇಸ್ ಓಡಾಡ್ತಾಯಿದ್ವಿ. ಈಗ ಮನೆ ಚೇಂಜ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಇನ್ನೊಂದು ವರ್ಷದ ಎಜುಕೇಷನ್ ಐತೆ. ಈಗ ಮನೆ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ದಾರೆ. 15 ಲಕ್ಷ 20 ಲಕ್ಷ ಎಲ್ಲ ಹೇಳ್ತಾರೆ. ನಮ್ಮಲ್ಲಿ ಅಷ್ಟೆಲ್ಲ ಕೊಡುವಂಥ ಕೆಪಾಸಿಟಿ ನಮ್ಮ ಹತ್ರ ಇಲ್ಲ ಇವಾಗ. ಹಾಗಾಗಿ ನಾವು ಇನ್ನೊಂದು ವರ್ಷ ಕಾಲ ಕಳೆದ್ಬಿಟ್ಟು ಮತ್ತೆ ಮನೆ ಚೇಂಜ್ ಮಾಡೋಣ ಅಂತಂದ್ಬಿಟ್ಟು ಅವಾಗಾದ್ರೂ ಕೊಡಲೇಬೇಕಾಗುತ್ತೆ. ಏನು 15 ಲಕ್ಷ 20 ಲಕ್ಷ ಹೇಳ್ತಾರೆ ಫ್ರೆಂಡ್ಸ್. ಮನೆ ಲೀಸ್ಗಂತೂ ಲೆಕ್ಕನೇ ಇಲ್ದಂಗೆ ಕೇಳ್ತಾರೆ. ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಕೊಂಡೆ, ಯಾರೋ ಬೈಕೋಬೇಡಿ ಏನು ಈ ಥರ ರಂಗೋಲಿ ಹಾಕಿದ್ದಾಳೆ ಅಂತ. ಮತ್ತು ಹಾಗೆ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಹೋಗ್ಬಿಟ್ಟು ಫ್ರೆಂಡ್ಸ್ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಪಟ ನನ್ನ ಒಂದು ಮೈಂಡ್ ಸೆಟ್ಟಲ್ಲಿ ಫ್ರೆಂಡ್ಸ್ 5 ಗಂಟೆವರೆಗೆ ದೇವರಿಗೆ ಒಂದು ದೀಪ ಹಚ್ಚಿ ಮುಗಿದು ಬಿಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಆ ಒಂದು ಟೈಮಿಂಗ್ಸ್ ಆಚೆ ಈಚೆ ಆಗಂಗಿಲ್ಲ, ಆ ಥರ ಮಾಡ್ಕೋತೀನಿ. ಯಾಕಂದರೆ ನಾವು ಹೆಣ್ಮಕ್ಳು ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಮನೇಲಿ ಯಾವಾಗಲೂ ಸುಖ ಶಾಂತಿ ಇರ್ಬೋದು. ನಾವು ಯಾವಾಗಲೂ ಆ್ಯಕ್ಟಿವ್ ಆಗಿರ್ಬೋದು. ಮತ್ತು ನಮ್ಮ ಮೈಂಡು ಫ್ರೆಶ್ ಆಗಿರುತ್ತೆ. ಬೇರೆ ಏನಾರು ಕೆಲಸ ಮಾಡೋಕ್ಕೂ ಆ್ಯಕ್ಟಿವ್ ಆಗಿರುತ್ತೆ. ಹಾಗಾಗಿ ಇದು ಮಾಡಿಕೊಂಡೆ. ಸ್ವಲ್ಪ ಹಂಗೆ ಸುಣ್ಣ ಬಣ್ಣ ಎಲ್ಲ ಬಳ್ಕೊಂಡೆ ಒಂಚೂರು ಮುಖಕ್ಕೆ. ಮಕ್ಕಳು ಏನು ಬೆಳಗ್ಗೆ ಇಷ್ಟೊಂದು ರೆಡಿ ಆಗ್ತಾಯಿದ್ದಾಳೆ ಅಂತ ನಮ್ಮ ಮನೆಯವ್ರು ಬೇರೆ ಕಿಣಕಿ ನೋಡ್ತಾ ಇದ್ರು. ಹಾಗಾಗಿ ಆಯಿತು. ಯಾರು ಗಂಡಸರಿಗೆ ನಾವು ಹೆಣ್ಮಕ್ಳು ಈ ಥರ ರೆಡಿ ಹಾಕ್ಕೊಂಡು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಹಣೆ ಕುಂಕುಮ ಇಟ್ಕೊಂಡ್ರೆ ಯಾವ ಗಂಡಂಗೆ ತಾನೇ ಇಷ್ಟ ಆಗೋಲ್ಲ, ಯಾವ ಅತ್ತೆ ಮಾವನ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಫ್ರೆಂಡ್ಸ್. ಅದೇ ಒಂಥರ ಖುಷಿ ಇತ್ತು. ಅತ್ತೆ ಮಾವ ಆಗಲಿ, ಅಪ್ಪ ಅಮ್ಮ ಆಗಲಿ, ಗಂಡ ಆಗಲಿ, ಇದನ್ನೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಪಡ್ತಾರೆ ಹೆಣ್ಮಕ್ಳಲ್ಲಿ ಫ್ರೆಂಡ್ಸ್. ಹಾಗೆ ಬಂದು ಫೈನಲಿ ರೆಡಿ ಆಗಿಬಿಟ್ಟು ಈಗ ದೇವ್ರ ಮನೆಗೆ ಹೋಗೋಣ. ಟೈಮ್ ಬಂದು ಇನ್ನೂ 10 ನಿಮಿಷ ಇದೆ ದೇವ್ರ ಮನೆದು. ಹಾಗಾಗಿ ನಾನು 5 ಗಂಟೆ ಪಕ್ಕ ದೇವರಿಗೆ ಗಂಧಕಡ್ಡಿ ಹಚ್ಬಿಡ್ಬೇಕು ಅಂತ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರಂಥ ಹೂವೆಲ್ಲ ತೆಗೆದು ಅಲ್ಲೆಲ್ಲ ಒರೆಸ್ದೆ, ನೀಟಾಗೆಲ್ಲ ಒರೆಸಿ ಹೂವೆಲ್ಲ ಇಟ್ಕೊತಿದ್ದೀನಿ. ಮತ್ತು ಹಾಗೆ ಇವತ್ತು ಗುರುವಾರ ಫ್ರೆಂಡ್ಸ್. ಹಾಗೆ ನಮ್ಮ ಮನೇಲಿ ರಾಯರ ಫೋಟೋ ದೊಡ್ಡ ಫೋಟೋಗಳೆಲ್ಲ ಮನೇಲಿ ತುಂಬಾ ಇಟ್ಕೊಂಡಿದ್ದೆ. ಅದನ್ನೆಲ್ಲ ತೊಗೊಂಡೋಗಿ ನೀರಿಗೆ ಬಿಟ್ವಿ. ಮನೇಲಿ ಸಿಂಪಲ್ಲಾಗಿ ಒಂದು ರಾಯರ ಫೋಟೋ ಇಟ್ಟಿದ್ದೀನಿ, ಮನೆ ದೇವ್ರ ಫೋಟೋ ಒಂದು ಇಟ್ಟಿದ್ದೀನಿ. ನಾನು ಆರಾಧ್ಯ ದೈವ ರಾಯರು ಮತ್ತು ಹಾಗೆ ನಂಜುಂಡೇಶ್ವರ ಈ 2 ಫೋಟೋಗಳನ್ನ ಇಟ್ಕೊಂಡಿದ್ದೀನಿ. ಮನೇಲಿ ಒಂದು ಕಳಸ ಹುಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ಜಾಸ್ತಿ ಫೋಟೋ ಇದ್ದಷ್ಟು ಮನೇಲಿ ತುಂಬಾ ಕಷ್ಟಗಳು ಬರುತ್ತಂತೆ. ಹಾಗಾಗಿ ಎಲ್ಲ ಫೋಟೋಗಳನ್ನೂ ತೊಗೊಂಡೋಗ್ಬಿಟ್ಟು ನಾನು ಹರಿಯೋ ನೀರಿಗೆ ಬಿಟ್ಬಿಟ್ಟು ಬಂದೆ. ನೋಡಿ, ಶಿವ ಪಾರ್ವತಿ ನಮ್ಮ ಮನೆ ದೇವರು, ಹಾಗೆ ನಂಜುಂಡೇಶ್ವರ ನಮ್ಮ ಅಮ್ಮನ ಮನೆ ದೇವರು, ನನ್ನ ಆರಾಧ್ಯ ದೈವ ನಂಜುಂಡೇಶ್ವರ ಮತ್ತು ಹಾಗೆ ರಾಯರು, ಮತ್ತು ಕಳಸ ಇಟ್ಟಿದ್ದೀನಿ. ಇಷ್ಟೇ. ಫೈನಲಿ ದೇವರಿಗೆ ದೀಪನೂ ಹಚ್ಚಾಯಿತು. ಮತ್ತು ಹಾಗೆ 5:15 ಆಗೋಯ್ತು ಎಲ್ಲ ಮುಗಿಸೋಷ್ಟರೊಳಗೆ ಫ್ರೆಂಡ್ಸ್. ಹಾಗೆ ಮತ್ತು ನಮ್ಮ ಮನೆಯವರು ಇನ್ನೂ ನಿದ್ದೆ ಮಾಡ್ತಾಯಿದ್ರು. ಮತ್ತು ಫೈನಲಿ ಸಿಂಪಲಾಗಿ ಒಂಚೂರು ಸಾಂಗ್ ಕೇಳೋಣ ಅಂತಂದ್ಬಿಟ್ಟು ರಾಯರದು ಸಾಂಗ್ ಹಾಕಿ ಬಿಟ್ಬಿಟ್ಟು ವರ್ಷನ ಎಬ್ಬಿಸ್ದೆ. ಎದ್ದೇಳು ಅಂತಂದ್ಬಿಟ್ಟು. ನಮ್ಮ ಮನೆಯವ್ರಿಗೂ ಡ್ಯೂಟಿ ಟೈಮ್ ಆಯಿತು. ಅವರು 5:30 ಹೋಗ್ತಾರೆ. ಹಾಗಾಗಿ ಅವರು ರೆಡಿ ಆಗಿದ್ರು, ಅವರು ಹೋದರು. ಮತ್ತು ಹಾಗೆ ವರ್ಷನೂ ಎಬ್ಬಿಸ್ಬಿಟ್ಟು ಅವಳು ಕೂತ್ಕೊಂಡು ಓದ್ತಾಯಿದ್ಲು. ನಾನು ಇವಾಗ ಕಿಚನಿಗೆ ಬಂದೆ. ಕಿಚನಲ್ಲಿ ಹೋಗೋಣ ಅಂತಂದ್ಬಿಟ್ಟು ಸ್ವಲ್ಪ ಹಿಂದ್ಗಡೆ ತುಂಬ ಬಿಡ್ತಿದೆ. ಹಾಗೆ ಹಿಂದ್ಗಡೆ ಒಂದು ಸ್ವಲ್ಪ ಗಾಳಿ ಹವ ತಗೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಲೇಟಾಗೋಯ್ತು ಅಂತಂದ್ಬಿಟ್ಟು. ಎಷ್ಟು ಕತ್ಲೆ ಇದೆ ನೋಡಿರಿ. ಟೈಮ್ ಬಂದು 5:35 ಏನೋ ಆಗಿತ್ತು. ಹಾಗಾಗಿ ಈ ಟೈಮಲ್ಲಿ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಆ ಕಡೆ ಈ ಕಡೆ ಒಂಚೂರು ಓಡಾಡಿದೆ. ಇಲ್ಲಿ ಸ್ವಲ್ಪ ಒಂಚೂರು ಗಾಳಿ ಹವ ತಗೊಳ್ಳೋಣ ಅಂತ ಅಂದ್ಕೊಂಡು
ಒಂದು ಸ್ವಲ್ಪ ಓಡಾಡಿಬಿಟ್ಟು ಫೈನಲಿ ಟೈಮ್ ಬಂದು ಇದು ನಾನು 15 ನಿಮಿಷ ಫಾಸ್ಟ್ ಇಟ್ಟಿದ್ದೀನಿ ಫ್ರೆಂಡ್ಸ್ ನಮ್ಮದು. ಮತ್ತು ಇವಾಗ ಸ್ವಲ್ಪ ಸಾಂಬಾರಿತ್ತು, ಸಾಂಬಾರಿಗೆ ಬಿಸಿ ಇಟ್ಬಿಟ್ಟು ಹಾಲು ಸ್ವಲ್ಪ ಹೊಸ ಹಾಲು ಇಡಲಿಲ್ಲ, ಹಳೆ ಹಾಲೇ ಇತ್ತು. ಹಾಗಾಗಿ ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿಯೋಣ ಅಂತ. ಫಸ್ಟ್ ನನ್ನ ಒಂದು ದಿನಚರಿ ಏನಪ್ಪ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು, ಟಾಬ್ಲೆಟು ನಾನು ಕುಡಿಲೇಬೇಕು. ಹಾಗಾಗಿ ಟಾಬ್ಲೆಟ್ ತೊಗೊಂಡು ಬಿಸಿನೀರು ತೊಗೊಂಡು ಕುಡಿದ್ಬಿಟ್ಟು ಸಾಂಬಾರನ್ನು ಸ್ವಲ್ಪ ಬಿಸಿಗೆ ಇಟ್ಕೊಂಡೆ. ರಾತ್ರಿ ಇಡ್ಲಿಗೆ ಇದು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೆ. ರಾತ್ರಿ ಸಾಂಬಾರಂತೂ ಆಯಿತು ಫ್ರೆಂಡ್ಸ್. ಏನಂದರೆ ಜೀವನದಲ್ಲಿ ಎಲ್ಲ ಥರದ ಬದಲಾವಣೆಗಳನ್ನ ನಾವು ಮಾಡ್ಕೋತಾ ಇರಬೇಕು. ಅಂದರೆ ನಮ್ಮನ್ನು ನಾವು ಚೇತರಿಸ್ಕೋಬೇಕು, ನಮ್ಮನ್ನು ನಾವು ಚೇಂಜ್ ಮಾಡಿಕೊಂಡಷ್ಟು ಒಂದು ಸ್ವಲ್ಪ ನಾವು ಮನುಷ್ಯರಾಗಕ್ಕೆ ಸಾಧ್ಯ. ಯಾಕಂದರೆ ಏನೂ ಆಗಲ್ಲ, ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಾವು ಇದೇ ಥರ ಇರ್ತೀವಿ ಅನ್ನೋರಿಗೆ ಏನೂ ಆಗೋಲ್ಲ. ಚಾಲೆಂಜು ಅನ್ನೋದು ನಮ್ಮ ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಆಗಿಬಿಟ್ರೆ ನಾವು ಏನು ಮಾಡಿದ್ರೂ ಚೆಂದ ಅಂತ ಅನ್ನಿಸ್ತದೆ. ಹಾಗಾಗಿ ಇವಾಗ ನಮಗೆ ಬೇಕಾಗಿರೋದು ಆರೋಗ್ಯನೇ, ತುಂಬಾ ಇಂಪಾರ್ಟೆಂಟ್ ಆರೋಗ್ಯ ಆಗಿರೋದು. ಹಾಗಾಗಿ ಫ್ರೆಂಡ್ಸ್ ಹಾಗೆ ಟಾಬ್ಲೆಟ್ ಕುಡಿದು ಬಿಸಿ ನೀರು ಕುಡಿದ ತಕ್ಷಣ ಸ್ವಲ್ಪ ಹೊತ್ತು ಕುತ್ಕೋಬೇಕು ಅನ್ನಿಸ್ತದೆ. ಫಸ್ಟ್ ವರ್ಷಂಗೆ ಒಂದು ಸ್ವಲ್ಪ ಹಾಲು ಕೊಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಅವಳಿಗೆ ಹಾಲು ಕೊಟ್ಟು ನಾನು ಒಂದು ಲೋಟ ಹಾಲು ಕುಡಿತೀನಿ. ಕಾಫಿ ಟೀ ಅನ್ನೋದನ್ನ ಬಿಟ್ಬಿಟ್ಟಿದ್ದೀನಿ. ಮತ್ತು ಹಾಗೆ ಸ್ವಲ್ಪ ಇಡ್ಲಿ ಹಿಟ್ಟು ಉಬ್ಬೋಗ್ಬಿಟ್ಟಿತ್ತು, ಫುಲ್ಲು ಜಾಸ್ತಿ ಉಬ್ಬಿತ್ತಿಲ್ಲ, ಉಬ್ಬೋಗ್ಬಿಟ್ಟಿದ್ದು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಇದು ಮಾಡ್ತಾಯಿದ್ದೆ ಫ್ರೆಂಡ್ಸ್. ನಾನು ಇದಕ್ಕೆ ಬರೀ ಸ್ವಲ್ಪ ಅವಲಕ್ಕಿ ಮತ್ತು ಹಾಗೆ ರೇಷನ್ ಅಕ್ಕಿ ಹಾಕಿದ್ದೆ, ರೇಷನ್ ಅಕ್ಕಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೆ. ಹಾಗಾಗಿ ಈ ಥರ ಇಷ್ಟು ಉಗ್ಗೋಗಿದೆ. ಈಗ ಬೇಸಿಗೆಗಾಲ ಅಂತೂ ಬೇಗ ಉಗ್ಗೋಗ್ಬಿಡುತ್ತೆ ಇಡ್ಲಿ. ಹಾಗೆ ಇವಾಗ ಎಷ್ಟು ಬೇಕು ಅಷ್ಟನ್ನು ತೆಗೆದುಕೋತೀನಿ, ಸ್ವಲ್ಪ ಮಾತ್ರ, ಅಂದರೆ ಒಂದು ಒಬ್ಬೆ ಆಗೋಷ್ಟು ನಮಗೆ ಸಾಕು. ಯಾಕಂದರೆ ವರ್ಷಂಗೆ ನನಗೆ ನಮ್ಮ ಮನೆಯವ್ರು ಇವತ್ತು ರಾಯರ ಮಠಕ್ಕೆ ಹೋಗೋದ್ರಿಂದ ಬೇಗನೆ ಬರ್ತೀನಿ ಅಂತ ಅಂದ್ಕೊಂಡು ಅಲ್ಲಿಗೆ ಹೋದ್ರು. ಅಲ್ಲಿ ಸ್ವಲ್ಪ ಕೆಲಸಗಳಿರ್ತದಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ, ಒಟ್ಟಿಗೆ ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ರು. ಹಂಗಾಗಿ ನಾನು ಸ್ವಲ್ಪ ತೆಗೆದಿಟ್ಬಿಡ್ತೀನಿ. ಇದು ಶನಿವಾರಕ್ಕೆ ಏನಕ್ಕಾರ ಆಗುತ್ತೆ, ಇಲ್ಲ ಮಧ್ಯೆ ಎಮರ್ಜೆನ್ಸಿಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಇಡ್ಲಿನ ಇದು ಮಾಡಲ್ಲ. ಯಾಕಂದರೆ ಜಾಸ್ತಿ ಉಗ್ಗೋಗ್ಬಿಟ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿಬಿಡುತ್ತೆ ಅಂತ. ನನಗೆ ಬೆಳಿಗ್ಗೆ ಇಡ್ಲಿನ ಮಧ್ಯಾಹ್ನ ತಿಂದರೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇಡ್ಲಿ ಆಗಲಿ ದೋಸೆ ಆಗಲಿ ಏನಾರು ತಿಂದರೆ ಸ್ವಲ್ಪ ಎದೆ ಉರಿ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸ್ವಲ್ಪ ಉಪ್ಪು ಹೋಗಿತ್ತಲ್ಲ ಅಂತಂದ್ಬಿಟ್ಟು ಅದನ್ನು ನೀಟಾಗಿ ರೆಡಿ ಮಾಡಿ ಮುಚ್ಚಳ ಮಟ್ಟು ಇಟ್ಟೆ. ಮತ್ತು ಇನ್ನೊಂದು ಸ್ವಲ್ಪ ಹಿಟ್ಟನ್ನು ತೆಗೆದುಬಿಟ್ಟು ಫ್ರಿಜ್ಜಿಗೆ ಇಟ್ಬಿಟ್ಟೆ. ಯಾಕಂದರೆ ಇದು ಇನ್ನೊಂದು ದಿನಕ್ಕಾಗುತ್ತೆ ಅಂತಂದ್ಬಿಟ್ಟು. ಯಾಕಂದರೆ ಹಾಕೋದೇ ಒಂದೇ ಗ್ಲಾಸು, ಅದರಲ್ಲೂ ಜಾಸ್ತಿ ಆಗಿಬಿಡುತ್ತೆ. ಮತ್ತು ನಾನು ಅಲ್ಲಲ್ಲೇ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಈಗ ಫೈನಲಿಗೆ ವರ್ಷಿಗೆ ಹಾಲು ಕೊಡೋಣ ಅಂದ್ಬಿಟ್ಟು ಹಾಲನ್ನ ಒಂದು ರೆಡಿ ಮಾಡಿಕೊಟ್ಟೆ. ಅವಳಿಗೂ ಕೊಟ್ಬಿಟ್ಟು ನಾನು ಕುಡ್ಕೊಂಡ್ವಿ. ಒಟ್ಟಲ್ಲಿ ಒಂದು 6 ಗಂಟೆ ವರ್ಷದೊಳಗೆ ನಾನೆಲ್ಲ ಕೆಲಸಗಳು ಕಾಫಿ ಕುಡಿದು ಎಲ್ಲ ಮುಗೀತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದೆ ನಾನು. ಯಾಕಂದರೆ ಓದ್ತಾ ಕೂತಿದ್ಲು. ಯಾಕಂದರೆ ಅವಳು ಓದೋ ಟೈಮಲ್ಲಂತೂ ನಾನು ತುಂಬ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಎಕ್ಸಾಮ್ 24ನೇ ತಾರೀಕು ಇರೋದ್ರಿಂದ ಎಷ್ಟು ಓದಿದ್ರು. ಇನ್ನೊಂದು ಆಶ್ಚರ್ಯ ಏನಂದರೆ ಫ್ರೆಂಡ್ಸ್, ನಮ್ಮ ಮನೇಲಿ ಕರೆಕ್ಟಾಗಿ 7 ಗಂಟೆಗೆ ಸೂರ್ಯ ಉದಯಿಸೋದು. ಸೀದಾ ನಮ್ಮಮ್ಮ ಹಿಂದೆ ಬಾಗಿಲು ಓಪನ್ ಮಾಡಿದ್ದೀನಿ ನೋಡ್ರಿ, ಸೀದಾ ಬಂದು ನಮ್ಮ ಶಿವ ಪಾರ್ವತಿ ಲಕ್ಷ್ಮೀ ದೇವಿಗೆ ಅಟ್ಯಾಚ್ ಆಗುತ್ತೆ ನೋಡ್ರಿ. ಸೂರ್ಯನ ಬೆಳಕು ಬಂದು ದೇವ್ರ ಮನೆಗೆ ಬೀಳುತ್ತೆ. ತುಂಬ ಅದೃಷ್ಟ ಅಂತೆ. ಸೂರ್ಯನ ಕಿರಣ ಬಂದು ದೇವ್ರ ಫೋಟೋಕ್ಕೆ ಬಿದ್ದರೆ ಮನೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಜನ. ಹಂಗಾಗಿ ನಮ್ಮ ಮನೇಲಿ ಡೈಲಿ ನಾವು ಬಾಗಿಲು ತೆಗಿತೀವಿ ನೋಡಿ, ಹಿಂದ್ಗಡೆ ಬಾಗಿಲು ತೆಗೆಯೋದ್ರಿಂದ ಸೂರ್ಯನ ಕಿರಣ ಬಂದು ಸೀದಾ ಬಂದು ಶಿವ ಪಾರ್ವತಿ ಲಕ್ಷ್ಮೀ ದೇವಿ ನಂಜುಂಡೇಶ್ವರನಿಗೆ ಬೀಳುತ್ತೆ. ಒಂಥರ ನೋಡೋಕ್ಕೆ ಒಂಥರ ಚೆಂದ ಫ್ರೆಂಡ್ಸ್. ಆ ಟೈಮಿಂಗ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಹಾಗೆ ಬಂದು ಇಡ್ಲಿಗೆ ಬಂದು ಇವಾಗ ಸ್ವಲ್ಪ ನಾನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಾಗೆ ಬಂದು ಕಡಲೆ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4-5 ತೊಗೊಂಡೆ, ಒಂಚೂರು ಕೊತ್ತಂಬರಿ ಮತ್ತು ಹಾಗೆ ಪುದೀನ ತೊಗೊಂಡು, ನೀವು ಬೆಳ್ಳುಳ್ಳಿ ತೊಗೊಂಡು, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಉಪ್ಪು ತೊಗೊಂಡಿದ್ದೀನಿ. ಇದನ್ನು ಇಷ್ಟನ್ನು ಸ್ವಲ್ಪ ಇದು ಮಾಡ್ಕೋತೀನಿ ಫ್ರೆಂಡ್ಸ್. ಇಡ್ಲಿಗೆ ಸಾಂಬಾರಿತ್ತು, ಸ್ವಲ್ಪ ಚಟ್ನಿ ಹಾಕಿದ್ರೆ ಇನ್ನೊಂಥರ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇಡ್ಲಿ ಸಾಂಬಾರು ಚಟ್ನಿ ಚೆನ್ನಾಗಿದ್ರೆ ಇಡ್ಲಿ ಸೂಪರಾಗಿರುತ್ತೆ. ನನಗೆ ಫಸ್ಟು ಸಿಕ್ಕಾಪಟ್ಟೆ ನಾನು ಚಟ್ನಿ ಇಷ್ಟಪಡ್ತಿದ್ದೆ ಫ್ರೆಂಡ್ಸ್. ಆದರೆ ಇತ್ತೀಚೆಗೆ ಇಡ್ಲಿ ಸಾಂಬಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮಲ್ಲಿ ವಾರದಲ್ಲಿ 3 ದಿನ ಆದ್ರೂ ಇಡ್ಲಿ ಇದ್ದೇ ಇರುತ್ತೆ. ಇಡ್ಲಿ ಮತ್ತು ಹಾಗೆ ದೋಸೆ ಅಂತೂ ಇದ್ದೇ ಇರುತ್ತೆ ನಮ್ಗೆ. ಅದೇ ಯಾಕಂದರೆ ರೈಸ್ ಐಟಮ್ ತಿನ್ನೋಕ್ಕೆ ಒಂಥರ ಬೇಜಾರಾಗ್ತಾ ಇರುತ್ತಲ್ಲ. ಹಾಗಾಗಿ ಈಗ ಫೈನಲಿ ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬಂದ್ಬಿಡ್ತೀನಿ ಫ್ರೆಂಡ್ಸ್. ಏನಾದರೂ ನಾವು ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು ಲೈಫಲ್ಲಿ, ಅದೇ ಚೆಂದ ಅಲ್ವಾ. ಮತ್ತು ಹಾಗೆ ನಾನು ಇನ್ನೊಂದು ಏನಾದರೂ ಒಂಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ, ಸುಮ್ಮನೆ ಖಾಲಿಯಾಗಿ ಕೂತ್ಕೊಬಾರ್ದು ಅಂತ. ಯಾಕಂದರೆ 9 ಗಂಟೆಯಿಂದ ನನಗೆ ಸಾಯಂಕಾಲ 5 ಗಂಟೆವರೆಗೂ ಫ್ರೀಯಾಗಿ ಖಾಲಿಯಾಗಿ ಕೂತಿರ್ತೀನಿ. ಹಂಗಾಗಿ ಏನಾದರೂ ಒಂದು ಹೊಸ
ಏನಾದರೂ ಒಂದು ಮಾಡೋಣ ಮಟ್ಟಣ ಅಂತ ಅನ್ನಿಸ್ತೈತೆ ನನಗೆ. ನೋಡೋಣ ಫ್ರೆಂಡ್ಸ್. ಫೈನಲಿ ಚಟ್ನಿ ರೆಡಿ ಆಯಿತು. ತೆಳ್ಳಗಿದ್ರೇ ಚೆಂದ ಇಡ್ಲಿಗೆ, ಹಾಗಾಗಿ ತೆಳ್ಳಗೆ ಇಡ್ಲಿ ಮಾಡಿದೆ. ಇದಕ್ಕೊಂದು ಒಗ್ಗರಣೆ ಕೊಟ್ರಂತೂ ಸೂಪರು ಫ್ರೆಂಡ್ಸ್. ಒಗ್ಗರಣೆ ಹಾಕಿದ್ರೇ ಚಟ್ನಿ ಚೆನ್ನಾಗಿರುತ್ತೆ. ಹೋಟ್ಲೆ ಸ್ಟೈಲಾಗಿ ಚಟ್ನಿ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬಂದು ಇಂಗು, ಸಾಸಿವೆ ಮತ್ತು ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡೆ. ಫೈನಲಿ ಚಟ್ನಿ ರೆಡಿ ಆಯಿತು. ಮತ್ತು ಈಗ ನಮ್ಮನೆಯವರು ಬಂದರು. ವರ್ಷನೂ ನಮ್ಮನೆಯವರು ಕಿಟ್ಲೆ ಆಡ್ತಾಯಿದ್ರು. ಅವ್ರಿಗೆ ತಿಂಡಿ ಹಾಕ್ಕೊಟ್ಬಿಡೋಣ, ಇನ್ನು ಅವ್ರಿಗೂ ಡ್ಯೂಟಿ ಟೈಮ್ ಆಗುತ್ತೆ, ವರ್ಷಗೂ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ವರ್ಷನ್ಗೆ ತಿಂಡಿ ಜೊತೆಗೆ ಡೈಲಿ ಒಂದೊಂದು ಸ್ವಲ್ಪ ಜ್ಯೂಸ್ ಕೊಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಅವಳಿಗೆ ಇವತ್ತು ಬಂದು ಬೀಟ್ರೋಟು ಮತ್ತು ಹಾಗೆ ದಾಳಿಂಬೆ ಮತ್ತು ಜ್ಯೂಸ್ ಮಾಡಿಕೊಡ್ತಾಯಿದ್ದೀನಿ. ಯಾಕಂದರೆ ಅವಳಿಗೆ ರಕ್ತ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರಲ್ಲ, ಹಾಗಾಗಿ ಡೈಲಿ ಅವಳಿಗೆ ಬಿಡ್ದಂಗೆ 2 ತಿಂಗಳಾಯಿತು. 2 ತಿಂಗಳಿಂದನೂ ಒಂದು ದಿನ ಮಿಸ್ ಆಗಿಲ್ಲ. ಫ್ರೂಟ್ಸ್ಗಳ ಜೊತೆಗೆ ಕ್ಯಾರೆಟು ಅಥವಾ ಬೀಟ್ರೋಟ್ನ ಸೇರಿಸಿ ಕೊಡ್ತಾಯಿದ್ದೀನಿ. ಯಾವುದೇ ಫ್ರೂಟ್ಸ್ ಇರಲಿ ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ ಅಂದರೆ ಕ್ಯಾರೆಟು ಮತ್ತು ಹಾಗೆ ಬೀಟ್ರೋಟನ್ನು ಒಂದೊಂದು ಜ್ಯೂಸ್ ಜೊತೆಗೆ ಸ್ವಲ್ಪ ಹಾಕ್ಕೊಡ್ತೀನಿ. ಹಾಗಾಗಿ ಅದ್ರ ಎಷ್ಟೆಷ್ಟು ಸೈಜ್ ಬೇಕೋ ಆ ಸೈಜ್ ಮಾತ್ರ ತಂದಿಟ್ಕೋತೀನಿ. ಚಿಕ್ಕದಾಗಿ ಕ್ಯಾರೆಟು ಬೀಟ್ರೋಟೆಲ್ಲ ತಂದಿಟ್ಕೋತೀನಿ. ಯಾಕಂದರೆ ಅದನ್ನ ಅವಳಿಗೆ ಆಗಬೇಕು ಅಂತ. ಮತ್ತು ಹಾಗೆ 2 ಇದು ಮಾಡಿ ಇದೊಂದು ಚಿಕ್ಕದಾಗಿ ಒಂದು ಬೀಟ್ರೋಟ್ ಹಾಕ್ತಿದ್ದೀನಿ. ಬೀಟ್ರೋಟು, ಕ್ಯಾರೆಟು, ಗೋಡಂಬಿ ಈ 3 ಹಾಕಿ ಅವಳಿಗೆ ಒಂದು ಜ್ಯೂಸ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ಬಾದಾಮಿ ಒಂದು 5-6 ತೊಗೊಂಡಿದ್ದೆ. ಮತ್ತು ಹಾಗೆ ಬೀಟ್ರೋಟು ಮತ್ತು ಹಾಗೆ ದಾಳಿಂಬೆ ತೊಗೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕಿ, ಸ್ವಲ್ಪ ಶುಗರ್ ಹಾಕಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಗ್ರೈಂಡ್ ಮಾಡಿ ಒಂದು ಜ್ಯೂಸ್ ಮಾಡಿಕೊಟ್ಟೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಕುಡಿತಾಳೆ. ಇವಾಗ ತುಂಬಾ ಹೆಲ್ತಿಯಾಗಿದೆ. ಯಾಕಂದರೆ ರಕ್ತ ಇಲ್ಲದವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸಣ್ಣ ಇದ್ದಾರೆ, ಫ್ರೂಟ್ಸ್ ತಿನ್ನಲ್ಲ, ದಾಳಿಂಬೆ ತಿನ್ನಲ್ಲ, ಬೀಟ್ರೋಟ್ ತಿನ್ನಲ್ಲ ಅನ್ನೋರಿಗೆ ಒಳ್ಳೆ ಮದ್ದು ಫ್ರೆಂಡ್ಸ್ ಇದೀಗ. ಈಗ ಫೈನಲಿ ಇಡ್ಲಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಬಾಯಲ್ಲಿ ನೀರು ಬರ್ತೈತೆ. ಚಟ್ನಿ, ಸಾಂಬಾರು ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಈಗ ವರ್ಷಿಗೆ ಸಾಂಬಾರು ಬೇಡ ಅಂತಂದ್ಲು, ಚಟ್ನಿ ಬೇಕು ಅಂತಂದ್ಲು. ಹಾಗಾಗಿ ಅವಳಿಗೆ ಇಡ್ಲಿ ಮತ್ತು ಹಾಗೆ ಚಟ್ನಿ ಹಾಕ್ಕೊಡ್ತಾಯಿದ್ದೀನಿ, ತಿನ್ಕೊತಾಳೆ. ಈಗ ಅವಳು ರೆಡಿಯಾಗಿ ಸ್ಕೂಲ್ಗೂ ಅವಳಿಗೀಗ ಫ್ರೆಶ್ ಅಪ್ ತಲೆ ಎಲ್ಲ ಬಾಚ್ಕೊಡ್ಬೇಕು. ಈಗ ಅಷ್ಟೊತ್ತಿಗೆ ಅಮ್ಮ ಬರ್ತಾರೆ. ಜ್ಯೂಸು ರುಬ್ಬಿ ಬಂದೆ, ಜ್ಯೂಸು ರೆಡಿ ಆಯಿತು. ಈಗ ಅವಳಿಗೆ ಜ್ಯೂಸ್ ಕುಡ್ಕೊಂಡು ಅವಳು ಸ್ಕೂಲ್ಗೆ ಹೊರಡ್ತಾಳೆ. ಹಾಗಾಗಿ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇನ್ನು ಮುಂದೆ ಸ್ವಲ್ಪ ವೀಡಿಯೋ ಕಡಿಮೆ ಆಗುತ್ತೆ ಅಂತ ಅಂದ್ಕೋತೀನಿ. ಯಾಕಂದರೆ ನಾನು ಬೇರೆ ಒಂದು ವರ್ಕಲ್ಲಿ ಬ್ಯುಸಿ ಇರೋಣ, ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ಜ್ಯೂಸ್ ರೆಡಿ ಆಯಿತು. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ವಾಚ್ ಮಾಡಿರೋರಿಗೆ.